ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ತುಂಬ ದಿನ ಆದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ಪ್ರಿಯಾಂಕಾ ಮಾಡಿದ್ಲು. ಇವತ್ತು ಪಾಪುಗೆ 1.5 ಮಂತ್ಸ್ದು ವ್ಯಾಕ್ಸಿನ್ ಮಾಡಿಸ್ಬೇಕಾಗಿದೆ. ಹಂಗಾಗಿ ಪಾಪುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಭರತ್ ಅವರು ಮತ್ತು ಪ್ರಿಯಾಂಕಾ ಇಬ್ಬರು ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದರು. ಹಂಗಾಗಿ ಹೊರಡ್ತಾ ಇದ್ದೀವಿ ಎಲ್ಲರೂ. ಲಡ್ಡುಗೂ ಕೂಡ 1.5 ಇಯರ್ದು ವ್ಯಾಕ್ಸಿನ್ ಹಾಕಿಸ್ಬೇಕು. ಹಂಗಾಗಿ ಅವನು ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ಲಡ್ಡುಗೆ ನಾವು JP ನಗರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನ್ ಹಾಕ್ಸಿದ್ದು. ಜಶ್ವಿತ್ಗೆ ಅಲ್ಲಿ ಹಾಕ್ಸಿರ್ಲಿಲ್ಲ, ನಾವು JSS ಹಾಸ್ಪಿಟಲಲ್ಲಿ ವ್ಯಾಕ್ಸಿನ್ ಹಾಕ್ಸಿದ್ದು. ಅವಾಗ ಕೋವಿಡ್ ಇತ್ತಲ್ಲ, ಹಂಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸೋಕೆ ಹೋಗಲಿಲ್ಲ. ಇವಾಗ ನನ್ನ ಸೆಕೆಂಡ್ ಬೇಬಿಗೆ ಇಲ್ಲೇ ಹಾಕ್ಸೋಣ ಅಂತ ಹೇಳಿ ಹಾಕಿಸ್ತಾ ಇದ್ದೀನಿ. ಇಲ್ಲೇ JP ನಗರದಲ್ಲೇ ಹಾಕಿಸ್ತಾ ಇರೋದು. ಎಲ್ಲ ಹೋಗ್ತಾ ಇದ್ದೀವಿ ಹಾಕ್ಸೋಕ್ಕೆ ಅಂತಾನೆ. ನಮ್ಮ ಲಡ್ಡು ಅಂತೂ ತರಲೆ ಆಗ್ಬಿಟ್ಟಿದ್ದಾನೆ. ಸ್ಲಿಪ್ಪರು ಹಾಕೊಳ್ದೆ ಓಡ್ ಬಂದ್ಬಿಟ್ಟಿದ್ದಾನೆ ಕಾರಿಂದ. ಹಂಗಾಗಿ ಪ್ರಿಯಾಂಕಾ ಸರಿ ಅಂದ್ಬಿಟ್ಟು ಎತ್ಕೊಂಡೆ ಕರ್ಕೊಬರ್ತಿದ್ದಾಳೆ. ನನ್ನ ಪಾಪನ ಕರ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ವ್ಯಾಕ್ಸಿನ್ ಹಾಕ್ಸ್ಕೊಳ್ದೇನೂ ಓಡೋಗ್ತಿದ್ದ ಲಡ್ಡು. ಅವ್ನು ನೋಡಿ ನೋಡಿ ನನಗಂತೂ ನಗುನೇ ಬರ್ತಿತ್ತು. ಹಾಗೆ ಇಲ್ಲಿ ಸ್ವಲ್ಪ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿಸ್ಕೊಂಡು ಬನ್ನಿ ಅಂತ ನರ್ಸ್ ಹೇಳಿದ್ರು. ಹಂಗಾಗಿ ಮತ್ತೆ ಹಿಂದಕ್ಕೆ ಬಂದ್ವಿ, ಎಲ್ಲ ಅಪ್ಡೇಟ್ ಮಾಡಿಸ್ಕೊತಾ ಇದ್ದೀವಿ. ಇಲ್ಲಿ ಎಲ್ಲ ನಮ್ಮ ಫೋನ್ ನಂಬರ್ ಹಾಗೆ ನಮ್ಮ ತಾಯಿ ಕಾರ್ಡ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಅಪ್ಡೇಟ್ ಮಾಡ್ಕೊತಾ ಇದ್ದಾರೆ. ಅಪ್ಡೇಟ್ ಎಲ್ಲ ಮಾಡಿಸಾದ್ಮೇಲೆ ಇಲ್ಲಿ ಒಂದು ಬುಕ್ಕಿಗೆ ಎಲ್ಲ ಹೇಳ್ಕೊತಾ ಇದ್ದಾರೆ ಅವರು. ಅದಾದಮೇಲೆ ಫಸ್ಟು ಲಡ್ಡುಗೆ ವ್ಯಾಕ್ಸಿನ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಈ ಲಡ್ಡು ಅಂತೂ ಸಖತ್ ತೀಟೆ ಮಾಡ್ತಾಯಿದ್ದ, ಎದ್ದು ಓಡ್ತಾ ಇದ್ದಾನೆ ನೋಡಿ ಅಲ್ಲಿ. ಹಾಗೆ ಒಂದು ವ್ಯಾಕ್ಸಿನ್ ಮಾಡ್ತಾರಲ್ಲ, ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ ನರ್ಸ್ಗೆ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಪಾಪುದು ಮಾಡ್ಕೊಂಡಿದ್ದೀನಿ, ಪ್ರಿಯಾಂಕಾ ಮಾಡ್ಕೊಂಡ್ಳು ಪಾಪುದು. ನನ್ನ ಮಗ ಅಂತೂ ಎದಳ್ತಾನೆ ಇರಲಿಲ್ಲ. ಹಂಗಾಗಿ ನರ್ಸ್ ಸ್ವಲ್ಪ ಎದಳಿಸಿ ಅವನ್ನ ಪಾಪುನ ಅಂತ ಹೇಳಿದ್ರು. ಹಂಗಾಗಿ ನಾನು ಅವನ್ನ ಎದಳಿಸ್ತಾ ಇದ್ದೆ. ಎದ್ದು 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 ಮಲ್ಕೊಂಡು ಹಾಲು ಕೊಡಿಸ್ತೀರಾ? ಅದಕ್ಕೆ ಅಡುಗೆ ಅಭ್ಯಾಸ ಆಗಿದೆ. ಮಲ್ಕೊಂಡು ಹಾಲು ಕೊಡಿಸ್ತೀರಿ, ಅದೇ ತುಂಬ ಡೇಂಜರ್. ಎದ್ದು ಕುಡಿಸ್ಬಿಟ್ಟು ಇಡ್ಲಿ ಹಾಕಿ ಆಮೇಲೆ ಮಲಗಿಸಿ, ಇಲ್ಲಾಂದರೆ ಇಲ್ಲೇ ನಿಂತ್ಕೊಬಿಟ್ಟು ಆಯಿತಾ. ಆಮೇಲೆ ಹೂವು ಆಯ್ತು. ಜ್ವರ ಬರ್ತದೆ, ಜ್ವರದ ಡ್ರಾಪ್ಸ್ ಇದೆಯಾ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಸ್ವಲ್ಪ ಊಟ ಮಾಡಿ ಎಲ್ಲ ರೆಸ್ಟ್ ಮಾಡಾದಮೇಲೆ 5 o'clockಗೆ ಜಶ್ವಿತ್ ಬಂದ. ಜಶ್ವಿತ್ನ ಪ್ರಿಯಾಂಕನೇ ಕರ್ಕೊಬರಕ್ಕೆ ಹೋಗಿದ್ದಾಳೆ.
ಲಡ್ಡು ಮತ್ತು ಪ್ರಿಯಾಂಕಾ ಇಬ್ಬರು ಹೋಗಿದ್ದಾರೆ ಕರ್ಕೊಬರೋಕ್ಕೆ. ಜಶ್ವಿತ್ಗಂತೂ ಫುಲ್ ಖುಷಿಯಾಗಿತ್ತು ಇವತ್ತು ಅವ್ರ ಚಿಕ್ಕಿ ಮತ್ತು ಲಡ್ಡುನ ನೋಡಿ. ಜಶ್ವಿತ್ 7:30ಗೆ ಹೋಗ್ತಾನೆ, ಮಾರ್ನಿಂಗ್ 7:30ಗೆ. ಅವ್ನಿಗೆ ಸ್ಕೂಲ್ ಇರೋದು 9 o'clockಗೆ, ಆದರೆ ಸ್ವಲ್ಪ ದೂರ ಇರೋದ್ರಿಂದ 7:30ಗೆ ಬಂದು ಪಿಕ್ ಮಾಡ್ತಾರೆ. ಸ್ಕೂಲ್ ಬಸ್ಸೇ ಬರುತ್ತೆ ಕರ್ಕೊಂಡು ಹೋಗೋಕ್ಕೆ ಅವನ್ನ. ಹಾಗೆ ಅವನು ಹೋಗ್ತಾ ಇರೋದು ಶ್ರೀರಾಮ್ಪುರ ರಿಂಗ್ ರೋಡ್ ಹತ್ರ ಸೆಂಟ್ ಮರಿಯಾ ದಿ ಮತಿ ಸ್ಕೂಲ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದಾನೆ ಅವನು. LKG ಇವಾಗ ಅವನು. ಅವನಿಗೆ ಹೋಮ್ವರ್ಕ್ ಮಾತ್ರ ದಿನ ಕೊಡ್ತಾನೆ ಇರ್ತಾರೆ, ಹಂಗಾಗಿ ಅವನು ಹೊರಗಡೆ ಆಟಾಡೋಕ್ಕೆ ಎಲ್ಲೂ ಕಳಿಸಲ್ಲ. ಇವತ್ತು ಲಡ್ಡು ಇದ್ದಾನೆ, ಆಟಾಡ್ಬೋದು ಅನ್ನೋ ಖುಷಿಲಿದ್ದಾನೆ ಅವನು. ಹೋಮ್ವರ್ಕ್ ಕೊಟ್ಟಿದ್ರು, ಅದನ್ನೆಲ್ಲ ಬರ್ಕೋತಾ ಇದ್ದಾನೆ ಜಶ್ವಿತ್ತು ಫ್ರೆಶ್ ಅಪ್ ಆಗಿ. ಹಾಗೆ ಅವನಿಗೆ 23rd ಎಕ್ಸಾಮ್ ಇತ್ತು, ಹಂಗಾಗಿ ಹೋಮ್ವರ್ಕ್ ಎಲ್ಲ ಬರೆಸ್ಬಿಟ್ಟು ಅವ್ರ ಮ್ಯಾಮ್ ಏನು ರಿವಿಷನ್ ಕೊಡ್ತಾರೆ ಅದೆಲ್ಲನೂ ಕೂತ್ಕೊಂಡು ಬರಿತಾ ಇದ್ದಾನೆ. ನಮ್ಮ ಜಶ್ವಿತ್ ಗುಡ್ ಬಾಯ್. ABCD 1 2 3 I ಸ್ಮಾಲ್ ಲೆಟರ್ ABCD ಮಿಸ್ಸಿಂಗ್ ಲೆಟರ್ಸ್ ಎಲ್ಲ ಬರ್ದಾನೆ. ಲಡ್ಡು ನೀನೇನು ಲಡ್ಡು ಗೀಚ್ತಾ ಇದೆಯಾ ಅಣ್ಣ ಬರ್ದಿರೋದಕ್ಕೆ? ಲಡ್ಡು ಗೀಚ್ತಾ ಇದೆಯಾ ನೀನುವೇ? ನಿನ್ನ ಅಣ್ಣನ ಥರ ABCD ಬರೀತ್ಯಾ? ಜಶ್ವಿತ್ ABCD ಎಲ್ಲ ಬರ್ದಾ? ನಿಂಗೇನೋ ಕೊಡ್ಲಾ ನಾನು ಹಂಗಾದ್ರೆ? ಸರ್ಪ್ರೈಸ್ ಕೊಡ್ಲಾ? We welcome you to school today. School today, school tour. We welcome you to school today. You are graduated today as is special day. ಎಕ್ಸಾಮ್ಗೆ ಯಾವ್ಯಾವ್ದು ರೈಮ್ಸ್ ಐತೆ ಹೇಳವಾ? ಗೊತ್ತಿಲ್ವಾ? ಹೇಳು, ರೈಮ್ಸ್ ಎಲ್ಲ ಹೇಳ್ಬೇಕು. ಎಕ್ಸಾಮ್ ಐತಲ್ವಾ ನಿಂಗೆ? Fast. What to jump away? Serpent what? Study to clean all the day. ಅಷ್ಟೇ ಗೊತ್ತಿರೋದು? ಬೇರೆ ಹೇಳು. ಗುಡ್ ಬಾಯ್ ಅಲ್ವಾ ನೀನು, ಹೇಳ್ಬೇಕು. Chubby chin, dimple chin, rosy lips, teeth within, curly hair, very fair, eyes are blue, lovely too. Teacher pen, yes. ಗುಡ್ ಬಾಯ್. ಅಷ್ಟೇ. Surprise! ಜಶ್ವಿತ್ ಸರ್ಪ್ರೈಸ್. ತಗೋ ಕೇಕು. ಕ್ರೀಮ್ ಐತೆ ನೋಡು. ಥ್ಯಾಂಕ್ ಯು ಹೇಳಲ್ವಾ? Thank you. ಏನೇನು ಬರ್ದೆ ನೀನು? ಅಳಿಸ್ತಾ ಇದೆಯಾ ಬರೆದ್ಬಿಟ್ಟು? ಓಯ್ ಲಡ್ಡು ಜೋತಮ್ಮ ಎಲ್ಲಿ? ಓಯ್ ಜೋತಮ್ಮ ಇಲ್ಲವಾ? ಎರೇಸರಲ್ಲಿ ಅಳಿಸ್ತಾ ಇದೆಯಾ? ಏನು ಬರ್ದಿದ್ಯಾ? ವಾ ಏನದು ಹಂಗಂದ್ರೆ? ಕಾರ್ ಬರ್ದಿದ್ಯಾ? ಹಾಯ್ ಮಾಡವ ಇಲ್ಲಿ. ಹಾಯ್. ಕಾಲು ನೋವ್ತೈತ ನಿಂಗೆ? ಇಂಜೆಕ್ಷನ್ ಮಾಡಿರೋದು? ಕಾಲು ನೋವಾ? ಬಂದ ಕುಳ್ಳಮ್ಮ ಬಂದ. ಲಡ್ಡು ಯಾರಿದು? ಅಣ್ಣನ ಇದ್ಯಾರು? ಚಿನ್ನಿ ಇದ್ಯಾರು? ಇದ್ಯಾರು? ಮಾಮ. ಎಲ್ಲೋಯ್ತಿದ್ಯಾ ಮಾಮನ ಜೊತೆ? ಎಲ್ಲೋಯ್ತಾ ಇದೆಯಾ? ಮ್ಯಾನ್ ನೋಡಕ್ಕೆ ಹೋಯ್ತಾ ಇದೆಯಾ? ಹಾಗೆ ಅಪ್ಪನೂ ಬಂದರು. ಇವನು ಅಳ್ತಾ ಇದ್ದ ಪಾಪು, ಹಂಗಾಗಿ ಅಮ್ಮ ಎತ್ಕೊಂಡು ಓಡಾಡಿಸ್ತಾ ಇದ್ದಾರೆ. ನನಗೂ ಸಮಾಧಾನ ಮಾಡಿ ಸಾಕಾಯಿತು. ಅದಾದಮೇಲೆ ಅಪ್ಪ ಯಾಕೆ ಅಳ್ತಾ ಇದ್ದಾನೆ ಅಂತೆಲ್ಲ ಕೇಳ್ತಾಯಿದ್ರು, ಹಂಗಾಗಿ ಇಂಜೆಕ್ಷನ್ ಮಾಡಿಸ್ಕೊ ಬಂದಿದ್ವಿ ಅವನಿಗೆ. ಅದಕ್ಕೆ ಆ ರೀತಿ ಅಳ್ತಾ ಇದ್ದಾನೆ ಅಂದ್ಬಿಟ್ಟು ಹೇಳ್ತಿದ್ವಿ. ಪಾಪುಗೆ ಕಾಲು ನೋವು ಇರ್ಬೋದು ಅಂದ್ಬಿಟ್ಟು ನಾವು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಪಾಪುಗೆ ಶಾಖ ಎಲ್ಲ ಕೊಡ್ತಾಯಿದ್ವಿ, ನಾನು ಪ್ರಿಯಾಂಕಾ ಸೇರಿಕೊಂಡು. ಅದಾದಮೇಲೆ ಜಶ್ವಿತ್ ಸ್ಕೂಲಲ್ಲಿ ಓಣಂ ಸೆಲೆಬ್ರೇಷನ್ ಇತ್ತು ನಾಳೆ, ಹಂಗಾಗಿ ಅವನಿಗೆ ಸ್ವಲ್ಪ ಗರಿ ಎಲ್ಲ ಕೊಟ್ಟು ಕಳಿಸಿ, ಒಂದು ಗರಿನ 4 ಭಾಗ ಮಾಡಿ ಕಟ್ಬಿಟ್ಟು ಕೊಟ್ಟು ಕಳಿಸಿ ಅಂತಿದ್ರು. ಅದಕ್ಕೆ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅಪ್ಪ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ತಾಯಿದ್ರು ನನಗೆ. ಅದಾದಮೇಲೆ ಅಪ್ಪ ಪ್ರಿಯಾಂಕಾ ಬಂದಿದ್ಲಲ್ಲ ಅಂದ್ಬಿಟ್ಟು ಗೋಬಿ ತಂದಿದ್ರು, ಅವಳಿಗೆ ಗೋಬಿ ಕೇಳಿದ್ಲು ಅಂದ್ಬಿಟ್ಟು. ಅವಳು ಬರ್ತಾನೆ ಇರಲಿಲ್ಲ, ಸುಮಾರು ದಿನ ಆದಮೇಲೆ ಬಂದಿರೋದವಳು. ಹಂಗಾಗಿ ಅಪ್ಪ
ನಾನು ಅಥವಾ ಅವಳು ಯಾವಾಗಾದ್ರು ಒಂದೊಂದು ಸರಿ ಆ ಥರ ಬಂದಾಗ ಏನಾದ್ರು ತೊಗೊಬಂದು ಕೊಡ್ತಾರೆ. ಇಲ್ಲಿ ಜಶ್ವಿತ್ ನನಗೂ ಬೇಕು ಅಂದ್ಬಿಟ್ಟು ಅವ್ರ ಸಿಕ್ಕಿ ಜೊತೆ ಜಗಳ ಮಾಡ್ತಾಯಿದ್ದ. ತಿಂತಾನೆ, ಒಂದೊಂದು ಸಲ ಖಾರ ಇದ್ದರೆ ತಿನ್ನಲ್ಲ. ಹಂಗಾಗಿ ಬೇಡ ಇದು ಖಾರ ಇದೆ ಅಂತ ಹೇಳಿದ್ರು ಕೇಳಲಿಲ್ಲ, ಬೇಕು ಬೇಕು ಅಂತಿದ್ದ. ಅದಾದಮೇಲೆ ನಾಳೆ ಅವನಿಗೆ ಕಲರ್ ಡ್ರೆಸ್ ಇದೆ ಜಶ್ವಿತ್ಗೆ. ಹಂಗಾಗಿ ಬ್ಲ್ಯಾಕ್ ಶರ್ಟ್ ಮತ್ತು ಪಂಚೆ ಹಾಕ್ಕೊಂಡೋಗ್ಬೇಕು, ಹಾಕ್ಕೊಬರಕ್ಕೆ ಕೇಳಿದರು ಅವ್ರ ಸ್ಕೂಲಲ್ಲಿ. ಹಂಗಾಗಿ ಎಲ್ಲ ಐರನ್ ಮಾಡಿ ಇಡ್ತಾ ಇದ್ದಾಳೆ ಪ್ರಿಯಾಂಕಾ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ. ಹಾಗೆ ಇನ್ಯಾವ ಥರ ವಿಡಿಯೋ ಮಾಡಬೇಕು ನಾವು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.